ಅಮ್ಮನಿಗೆ ಈ ಯಶನ್ ಕೇಳಮ್ಮ, ಹೋಗಮ್ಮ ಯಶ್ ಹತ್ರ ಹೋಗಮ್ಮ. ಯಶು ಅನ್ನೋದ್ರ ಯಶ್ ಹತ್ರ ಹೋಗಿ ನಾನು ಹೇಳೋದು ಇಡ್ಕಬ, ನಮಗೂ ಅಷ್ಟು ಸಿಕ್ಕಲ್ಲ. ನಮಗೆ ಸಿಕ್ಕಿರಲ್ವ ನಿಮಗೆ ಸಿಗೋದು? ನಾಳೆ ಬಂದು ಅಲ್ಲಮ್ಮ, ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ ಯಶಕ್ಕೆ ಸಿಕ್ಕಿರೋದು. ಮಾಡ್ಲಿ, ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು ಯಶು. ಅವ್ನು ಮಾಡ್ಲೇಬೇಕಲ್ವಮ್ಮ. ಇವಾಗ ದೇವ್ರೆ ಅಮ್ಮನ ಮೊದಲ ಪ್ರೊಡ್ಯೂಸರ್ ಸಿನಿಮಾ. ನಮ್ಮನೆಲ್ಲ ಸೆಂಟಿಮೆಂಟ್ ಇಟ್ಕೊಂಡಿಲ್ಲ ನಾವು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಮಾಡಿದ್ರು. ಸಿನಿಮಾ ಏನಾದ್ರು ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಸಿನಿಮಾ ನೋಡಿದಾರೆ, ಟೀಸರ್ ನೋಡಿದ್ದಾರೆ ಅವ್ರು. ನಾವ್ ಯಾರಿಗೂ ಸಿನಿಮಾ ತೋರಿಸಿಲ್ಲ. ನಾವು ಒಬ್ರಿಗೆ ಜಾಗ ಇಲ್ಲ ಇಲ್ಲಿ ಆಡಿಯನ್ಸ್ಗೆ ತೋರ್ಸೋದು. ಅದು ನಾನು ರಫಲ್ಲಿ ನೋಡಿದ್ದೀನಿ, ಪ್ಯೂರ್ ಆದ್ಮೇಲೆ ನೋಡಿದ್ದೀನಿ. ನೀವೇನಾದ್ರು ಕರೆಕ್ಷನ್ ಮಾಡಿದ್ರ ಆಸ್ ಎ ಪ್ರೊಡ್ಯೂಸರ್ ಆಗಿ ಕೂತ್ಕೊಂಡು? ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದ್ದೀನಿ, ಡೈಲಾಗಲ್ಲಿ ಮಾಡಿದ್ದೀನಿ. ಇಷ್ಟು ಮಾಡಿ ನಿಮ್ ಡೈಲಾಗ್ ಅಲ್ಲ, ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀವಿ. ನಿಜವಾಗ್ಲೂ ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ. ಅದನ್ನ ನೋಡಿ ನೀವು. ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ. ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ದೀವಿ. ಅದನ್ನು ಸ್ವಲ್ಪ ನಾನೇ ಮಾಡಿ ಮ್ಯಾಮ್ ಲಾಸ್ಟ್ ಆದ್ಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಿರಿ. ಎಲ್ಲೊಂದ್ ಕಡೆ ಅಣ್ಣವ್ರದ್ದು ಅಂತ ಆಶೀರ್ವಾದ ತುಂಬಾ ದೊಡ್ಡದಾಗಿದೆ ನಿಮ್ಮ ಕಡೆಗೆ. ಅವ್ರ ಥಾಟ್ ಇದೆಯಾ? ವಜ್ರೇಶ್ವರಿ ಏನ್ ಸಿನಿಮಾಗಳು ಮಾಡ್ಕೊ ಬಂದ್ರು, ಸೆಲೆಬ್ರಿಟಿ ಸಿನಿಮಾಗಳು ಅಂದ್ರೆ ಕುಟುಂಬ ನೋಡ್ಬೇಕಂತ ಸಿನಿಮಾಗಳನ್ನ ಮಾಡ್ಕೊ ಬಂದವರು. ಅದೇ ತರ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು. ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ. ಈಗ ಯಶು ರಾಮಾಚಾರಿ ಮಾಡಿದ್ದಾನೆ, ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ಥರದಲ್ಲಿ ನಾವು ಕತೆ ಸಿಕ್ಕಿ ಹುಡುಕಿ ಮಾಡ್ತಾ ಇದ್ದೀವಿ.